ಸ್ನೇಹಿತರೆ, ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರ. ಶಿರಾ ತಾಲೂಕಿನ ಯಮದೊರೆ ಸರ್ವೆ ನಂಬರ್ 293ರಲ್ಲಿ ಸುಮಾರು ಒಂದು 64 ಎಕರೆ ಸಾಮಾಜಿಕ ಅರಣ್ಯ ಪ್ಲಸ್ ಸೇಂದಿವನ ಇದೆ. ಈಗಾಗಲೇ ಈ ಸೇಂದಿವನದ ಭರ್ತಿ ನೀಲಗಿರಿ ಗಿಡಗಳು ಬೆಳೆದಿದ್ದು, ಆದರೆ ಅಧಿಕಾರಿಗಳ ಸೂಚನೆಗೋ ಅಥವಾ ಕಂದಾಯ ಇಲಾಖಾಧಿಕಾರಿಗಳ ಒಂದು ಒಡಂಬಡಿಕೆಗೋ ಗೊತ್ತಿಲ್ಲ, ತಕ್ಷಣ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ನಿಮಗೆಲ್ಲ ಹಕ್ಕುಪತ್ರ ಕೊಡ್ತೀನೋ ಹೇಳಿದ ಕಾರಣ ಇಡೀ ನೀಲಗಿರಿ ಗಿಡಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಇದು ಸಾగు ಮಾಡಿರೋ ಜಮೀನುಗಳಲ್ಲ, ಸಾಕಷ್ಟು ವರ್ಷಗಳಿಂದ ನೀಲಗಿರಿ ಬೆಳೆದಿತ್ತು. ಆದರೆ ಈಗ ಹಕ್ಕುಪತ್ರ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಏಕಾಏಕಿ ಇಲ್ಲಿ ಒಂದು 64 ಎಕರೆ ಜಮೀನಿದೆ. 64 ಎಕರೆನ ಇರ್ತಕ್ಕಂಥ ನೀಲಗಿರಿ ಗಿಡಗಳನ್ನ ಕಡಿದು ಈಗ ಸಾగు ಮಾಡೋಕ್ಕೆ ಈಗ ಪ್ರಯತ್ನ ಪಡ್ತಿದ್ದಾರೆ. ಇದು ಕಂದಾಯಾಧಿಕಾರಿಗಳು ನೋಡಿನೂ ಕೂಡ ಸುಮ್ಮನೆ ಇದ್ದಾರೆ. ಇದು ಶಿರಾ ತಾಲೂಕಿನ ಯಮದೊರೆ ಸರ್ವೆ ನಂಬರ್ 293. ನಿಮಗೆ ಮುಂದೆ ದೃಶ್ಯ ತೋರಿಸ್ತೀವಿ. ಅಲ್ಲಿ ಒಂದು ದೊಡ್ಡ ಹಳ್ಳ ಇದೆ. ಹಳ್ಳದ ನೀರು ಇಡೀ ಪ್ರದೇಶದಲ್ಲಿ ನಿಂತ್ಕೊಳ್ತದೆ. ಆ ಪ್ರದೇಶದಲ್ಲಿ ಕೂಡ ಸಂಪೂರ್ಣವಾಗಿ ಗಿಡಗಳನ್ನು ಕಡಿದ್ಬಿಟ್ಟು ಈಗ ಸಾగు ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಂದಾಯ ಇಲಾಖೆ ಈ ಕಡೆ ಗಮನ ಹರಿಸ್ಬೇಕಂಬುದು ಸಾರ್ವಜನಿಕರ ಒತ್ತಾಯ ಆಗಿದೆ. ನೋಡ್ರಿ, ಇವಾಗ ಫ್ರೆಶ್ ಆಗಿ ಇದನ್ನು ಕಡ್ದಿರ್ತಕ್ಕಂಥದ್ದು ತಕ್ಷಣ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇವರೆಲ್ಲ ನಾವು 40 ವರ್ಷ 50 ವರ್ಷ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ರೀಸೆಂಟಾಗಿ ಸ್ವಚ್ಛತೆ ಮಾಡಿ ಈಗ ಹಕ್ಕುಪತ್ರ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದು ಮಾಡ್ತಿರೋದು ಅಧಿಕಾರಿಗಳು. ಆದರೂ ಕೂಡ ನೋಡಿರಿ, ಎಲ್ಲನೂ ಗೇಮೇ ಮಾಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ. ಯಮದೊರೆ ಸರ್ವೆ ನಂಬರ್ 293. ಸಂಪೂರ್ಣ ನೋಡಿರಿ, ಇಲ್ಲಿವರೆಗೂ ತಡೆಗೋಡೆ ಇದೆ ಚೆಕ್ ಡ್ಯಾಮ್ದು. ಆ ಚೆಕ್ ಡ್ಯಾಮು ನೀರು ನಿಂತ್ಕೊಂಡು ಇಲ್ಲಿವರೆಗೂ ಬರ್ತದೆ ನೀರು. ಆದರೂ ಕಂದಾಯ ಇಲಾಖೆ ಇವ್ರ ಹತ್ರ ಅರ್ಜಿ ಸ್ವೀಕಾರ ಮಾಡಿ ಈಗ ಇವರಿಗೆ ಕೊಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸಾರ್ವಜನಿಕರ ಒಂದು ಅಳಲಾಗಿದೆ. ಸರ್ವೆ ನಮ್ಮಲ್ಲಿರ್ತಕ್ಕಂಥ ದೊಡ್ಡ ಹಳ್ಳ, ಈ ಹಳ್ಳದ ನೀರು ನಿಂತ್ಕೊಂಡ್ರೆ ಸಾಕಷ್ಟು ದೂರ ನೀರು ನಿಂತ್ಕೊಳ್ತವೆ. ಆದರೆ ಇತ್ತೀಚೆಗೆ ಎಲ್ಲರೂ ಜಮೀನು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲ ನೀಲಗಿರಿ ಮರಗಳನ್ನ ಕಡಿದು ಈಗ ಸ್ವಚ್ಛತೆ ಮಾಡಿರೋಂಥ ದೃಶ್ಯಗಳನ್ನ ತೋರಿಸ್ತಾ ಇದೆ ನೋಡಿ. ಕಳೆದ ಒಂದು 30 ವರ್ಷದ ಬೆಳೆದಿರ್ತಕ್ಕಂಥ ಒಂದು ಮರಗಳಿವು. ಇವನ್ನ ಕೂಡ ಕಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ. ನೋಡಿ, ಇದು ದೊಡ್ಡ ಸೇತುವೆ. ಇದು ಈ ಸೇತುವೆ ನೀರು ಸಂಗ್ರಹ ಆದರೆ ಬ್ಯಾರೇಜ್ ಮಿನಿ ಬ್ಯಾರೇಜ್ ಥರ ಇದೆ. ಸಾಕಷ್ಟು ದೂರ ನೀರು ನಿಂತ್ಕೊಳ್ತವೆ. ಆದರೆ ಇದೆಲ್ಲ ಸ್ವಚ್ಛತೆ ಮಾಡಿ ಈಗ ಸರ್ಕಾರ ಇವರಿಗೆ ಹಕ್ಕುಪತ್ರ ಕೊಡೋಕ್ಕೆ ಹೊರಟಿದೆ. ಇಲ್ಲಿ ಮಳೆ ಬಂದಾಗ ಇದು ಭರ್ತಿ ನೀರು ನಿಂತ್ಕೊಳ್ತವೆ. ಸಾಕಷ್ಟು ಒಂದು ವ್ಯಾಪ್ತಿ ಪ್ರದೇಶ ಅಂದರೆ ನೋಡಿ, ಹಿಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಆ ನೀಲಗಿರಿ ಮರದವರೆಗೂ ನೀಲಗಿರಿ ಮರ ಇದ್ದು ಅಲ್ಲಿವರೆಗೂ ಕೂಡ ಈಗ ಸಾగు ಮಾಡಿದ್ವಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿ ಮಳೆ ಬಂದಾಗ ನೀರು ನಿಂತ್ಕೊಳ್ತದೆ. ಇಲ್ಲಿ ನೀರು ನಿಂತಿದ್ದು ಸಾಕಷ್ಟು ವ್ಯಾಪ್ತಿ ಪ್ರದೇಶದಲ್ಲಿ ನಿಂತ್ಕೊಳ್ತದೆ. ಈಗೆಲ್ಲ ನೀಲಗಿರಿ ಮರ ಕಡಿದು ಹಕ್ಕುಪತ್ರ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಸಾగు ಮಾಡಿದ್ದಾರೆ. ಯಾವುದೇ ಇದು ಬೆಳೆ ಬೆಳೆದಿಲ್ಲ ಅನ್ನೋದು ಸಾರ್ವಜನಿಕರ ಪರಿಸರ ಪ್ರೇಮಿಗಳ ಒಂದು ಅಳಲಾಗಿದೆ. ಕಂದಾಯ ಇಲಾಖೆ ಪರಿಶೀಲನೆ ಮಾಡಲ್ಲ, ಕೇವಲ ಆಮಿಷಗಳಿಗೆ ಮತ್ತು ಯಾವುದೋ ಒಂದು ಒತ್ತಡಕ್ಕೆ ಮಾಡ್ತಾರೆ. ಈ ಹಿಂದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಇದು ಸಂಪೂರ್ಣ ನೀಲಗಿರಿ. ಇದು ಸಾಮಾಜಿಕ ಅರಣ್ಯ ಕೂಡ ಆಗಿತ್ತು. ಅವನ್ನೆಲ್ಲ ಕಡ್ದು ಈಗ ಏಕಾಏಕಿ ಈಗ ರೆಡಿ ಮಾಡಿದ್ದಾರೆ. ಅವು 50 ವರ್ಷದಿಂದ ಸಾగు ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇದು ಮುಂಚೆ ಎಲ್ಲ ಸಾగు ಮಾಡಿಲ್ಲ. ಇದು ಅಧಿಕಾರಿಗಳ ಸೂಚನೆ ಮೇಲೆಗೆ ಮಾಡಿದ್ದಾರೆ. ಅಲ್ಲಿಂದ ಬರ್ತದೆ ಈಗ ಹಳ್ಳನೂ ಸಹ ನೋಡಿರಿ, ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಇದು ಒಂಥರ ಮಿನಿ ಕೆರೆ ಕಾಣಂಗೆ ಕಾಣುತ್ತೆ. ಅಲ್ಲಿಂದ ನೋಡಿರಿ ಇಲ್ಲಿವರೆಗೂ ಬರ್ತದೆ. ಬಂದುಬಿಟ್ಟು ನೋಡಿರಿ ಈ ಮಾರ್ಗವಾಗಿ ಈ ಕಡೆ ಹೋಗ್ತದೆ. ವೀರಪುರ ಕೆರೆಗೆ ಹೋಗ್ತದೆ. ಆದರೆ ಇದು ಸಹ ನೀಲಗಿರಿ ಭಾಳ ವರ್ಷದಿಂದ ಬೆಳೆದಿದೆ. ಅದು ನೀಲಗಿರಿ ಏಕಾಏಕಿ ತೆರವು ಮಾಡಿ ಈಗ ಅದು ಕಂದಾಯ ಇಲಾಖೆ ಏನು ಮಾಡೋಕ್ಕೆ ಕೊಟ್ಟಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನೋಡಿ, ಸಂಪೂರ್ಣವಾಗಿ ಇದನ್ನು ಈ ಪ್ರದೇಶ ಕೂಡ ಹಕ್ಕುಪತ್ರ ಕೊಡಲಿಕ್ಕೆ ಹೊರಟಿದೆ. ಸುರೇಶ್ ಅಂತ, ಯಮದೊರೆ ಸರ್ವೆ ನಂಬರ್ 293ರಲ್ಲಿ ನಾವು ಬಗರುಕುಂಗೆ ಅರ್ಜಿ ಹಾಕಿರ್ತೀವಿ. ಆದ ಕಾರಣ ನಮಗೆ 2018ರಲ್ಲಿ ಅದನ್ನು ಅರ್ಜಿಗೆ ಒಂದು ಆಹ್ವಾನ ಕರೆದಿರ್ತಾರೆ. ಅದನ್ನು ನಾವು ಅರ್ಜಿ ಹಾಕ್ಬೇಕಾದ್ರೆ ನಮ್ಮ ಅಪ್ಪರು ಅನಕ್ಷರಸ್ಥ ಆದ ಕಾರಣ ನಾವು ಅಪ್ಪರು ಅರ್ಜಿ ಫಿಲಪ್ ಮಾಡೋಕ್ಕೆ ಆಗದಿದ್ದ ಕಾರಣ ನಾವೇ ಅರ್ಜಿ ಹಾಕಿರ್ತೇವೆ. ಆದರೆ ಈಗ ಅವನ್ನ ನಾವು 18 ವರ್ಷ ಆಗಿಲ್ಲ ಅಂತ ಹೇಳಿ ಒಂದು ನೆಪ ಹೇಳ್ತಾ ಇದ್ದಾರೆ.
ಆ ನೆಪ ಈಗ ನಮ್ಗೇನಾಗ್ತಾ ಇದೆ ಅಂದರೆ ಅದರಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ಜನತೆಯಲ್ಲಿ ನಾನು ಒಂದು 3-4 ಜನಕ್ಕೆ ಮಾತ್ರ ಫುಲ್ಲು ಜಮೀನು ಇಲ್ದಾರದು, ಇದ್ದರೆಲ್ಲರೂ ಫುಲ್ ಜಮೀನು ಇರತಕ್ಕಂಥವ್ರಿಗೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವು ಈಗ ನೀವು ಆ ರೂಲ್ಸ್ ಕೇಳೋದಾದರೆ ಜಮೀನಿನವ್ರಿಗೆ ಯಾವ ಥರ ಮಾಡ್ತಾಯಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ತಿರ್ಗಾ ನಾವು ಈಗೇನು ಅಧಿಕಾರಿಗಳಿದ್ದಾರೆ ಅವ್ರ ಅಧಿಕಾರಿಗಳಿಗೂ ನಾವು ಸ್ವಲ್ಪ ಎಲ್ಲ ಥರದ ಅನುಕೂಲಗಳು ಎಲ್ಲ ಥರದ್ದು ಇದನ್ನು ನೋಡ್ಕೊಂಡಿದ್ದೀವಿ. ಆದರೂ ಅವರು ನಮಗೆ ಯಾಕೋ ಈ ಥರ ಇದು ಮಾಡ್ತಾಯಿದ್ದಾರೆ. ಒಂದೇನದು ರಾಜಕೀಯದ್ದು ಒಳನೋಟನೋ ಏನೋ ಗೊತ್ತಾಗ್ತಾ ಇಲ್ಲ. ಇದು ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಇದನ್ನು ಮಾಡಬೇಕು. ನಮಗೆ ಯಾವುದೇ ರೀತಿ ಜಮೀನಿಲ್ಲ, ಏನಿಲ್ಲ, ಒಂದು ಕುಂಟೆ ಸಮೇತ ಜಮೀನಿಲ್ಲ ನಮಗೆ. ಸ್ವಲ್ಪ ಇದು ಮಾಡಿ ಬೇರೆಯವ್ರು ಎಲ್ಲರೂ ಇದು ಮಾಡ್ತಾಯಿದ್ದಾರೆ. ಅದು ಅಲ್ಲಿ ಹಳ್ಳಗಳು ಇದು ಮಾಡ್ತಾಯಿದ್ದಾರೆ, ಕೆರೆಗಳು ಸಮೇತ ಇದು ಮಾಡ್ತಾಯಿದ್ದಾರೆ. ಹ್ಞೂ ಹಾಂ, ನೀರಾವರಿ ಇದೆ, ಎಲ್ಲ ಇದೆ ಸರ್ ಅದರಲ್ಲಿ. ನಮಗೆ ಈಗ ಒಂದು ಕುಂಟೆ ಸಮೇತ ನಮ್ಮ ತಾತಂದು, ನಮ್ದಲ್ಲ, ನಮ್ಮ ತಾತಂದೇ ಆಗಲಿ ನಮ್ಮ ಅಪ್ಪಂದೇ ಆಗಲಿ ಮಾರ ಜಮೀನು ಯಾವ್ದಾರ ದಾಖಲೆ ಇದ್ರೆ ನಮ್ಗೆ ಕೊಡೋಕೋಬೇಡ್ರಿ. ಹಳ್ಳ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಕೆರೆಗಳನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ನಾ ಈಗ ಅವ್ರಿಗೆ 15 ವರ್ಷದಿಂದ ಮಾಡ್ಬೇಕು ಅಂತ ರೂಲ್ಸ್ ಇತ್ತಲ್ಲ, ನೀವು ಮಾತ್ರ ಮಾಡ್ತಾ ಇದ್ರ ಅವಾಗ ನಮ್ಮ ಅಪ್ಪಾರು ಮಾಡ್ತಿದ್ರು ಸರ್. ನಾವು ಅಪ್ಪಾರು ಮಾಡ್ತೀವಿ. ನಾವು ಅಪ್ಪಾರ 3-4 ವರ್ಷದವ್ರಿಗೆಲ್ಲ ಮಾಡ್ತಿದ್ರು ಅಂತ ಹೇಳ್ತಾರೆ. 3-4 ವರ್ಷ ಈಗ ನೀವು 15 ವರ್ಷದಿಂದ ಕಾಲ್ ಮಾಡ್ತೀನಿ ತಂದೆಯವರು. ಈಗ ಬೇರೆ ರಜೆ ಹಾಕಿದಾರಲ್ಲ, ಅವರು 4-5 ವರ್ಷದಿಂದ ಮಾಡ್ತಿರೋರಿಗೆಲ್ಲ ಕೊಡಕ್ಕೆ ಶುರು ಮಾಡಿದಾರೆ ಅಂತ ಹೇಳ್ತಾರೆ. ಅದನ್ನೇ ಈಗ ಅಲ್ಲಿ ಸ್ಪಾಟ್ ನೋಡಿ, ಅದ್ರಲ್ಲಿ ಯಾವುದೇ ರೀತಿಯಾದ ಅವರು ಈಗ ಜಮೀನು ಯಾವ್ದೋ 18 ವರ್ಷದ ಜಮೀನು ಉಳುಮೆ ಮಾಡ್ತಾರೋ ಜಮೀನು ಯಾವ ಥರ ಇರುತ್ತೆ, ಈಗ ಮೊನ್ನೆ ಮಾಡ್ತಾರೋ ಜಮೀನು ಯಾವ ಥರ ಇರುತ್ತೆ ಅಂತ ನಿಮಗೆ ನೋಡಿರ್ಬೋದು. ನೀಲಗಿರಿ ಬೆಳೆದಿತ್ತಲ್ವ, ನೀಲಗಿರಿ ಬೆಳೆದಿತ್ತು. ಅಲ್ಲಿ ಆಲ್ಮೋಸ್ಟ್ ಎಲ್ಲರದು ನೀಲಗಿರಿನೇ ಇದಾಗಿತ್ತು. ಆದರೆ ನಾವು ಅವಾಗ ಏನು ನಮ್ಮದು ಫುಲ್ಲು ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಫೈನ್ ಕಟ್ಟಿ ಎಲ್ಲ ಇದು ಮಾಡಿ ನಾವು 18 ವರ್ಷದಿಂದ ನಮ್ಮ ಮೊತ್ತ ಏನಿಲ್ಲ, ನಮಗೂ ಮಾಡ್ಕೊಡಿ, ಎಲ್ಲರಿಗೂ ಮಾಡ್ಕೊಡಿ. ಈಗ ನಮಗೆ ಫೂಟ ಜಮೀನು ಇಲ್ದವ್ರಿಗೆ ಮಾಡ್ಕೊಡಲ್ಲ ಅಂದಮೇಲೆ ಬೇರೆಯವ್ರಿಗೆಲ್ಲ ಏನಕ್ಕೆ ಮಾಡ್ತೀರಾ? ನಮಗೆ ನಮ್ಮ ತಾತನ ಕಾಲದಿಂದ ನಮ್ಗೆ ಜಮೀನು ಇಲ್ವೇ ಇಲ್ಲ, ನಮಗೆ ಮಾಡಲ್ಲ ಅಂದಮೇಲೆ ಬೇಡ ಬಿಡ್ರಿ, ಎಲ್ಲರಿಗೂ ಇದು ಮಾಡೋದು ಬೇಡ. ನಮಗೆ ಮಾಡಬೇಕು, ಮಾಡಲೇಬೇಕು. ನಮಗೆ ಯಾಕೆ ಅದೇ ನಮ್ದು ನಮಗೂ ಕಾನೂನೇ. ಈಗ 2018ರಾಗೆ ನೀವು ಅರ್ಜಿ ಕೇಳಿದ ಪ್ರಕಾರ ನನಗೆ 18 ವರ್ಷ ಆಗಿತ್ತು. ನಿಮ್ಗೆ ಅವಾಗ ನೀವು ಯಾವುದೋ ಒಂದು ಚಿಕ್ಕ ಆಳೆಗೆ ಎಲ್ಲ ಒಂದು ಮೂಲೆ ಬರ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ದಾಖಲಾತಿಗಳು ನಮ್ಮ ದಂಡಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀವಿ. ಅವಾಗಲೂ ಸಮೇತ ನಮ್ಗೆ ಯಾವುದೇ ಒಂದು ತಿಳುವಳಿಕೆ ಏನು ಕೊಡ್ಲಿಲ್ಲ ನಮ್ಗೆ ಅವರು ಈ ಥರ ಆಗೈತೆ ಅಂತ ಹೇಳಿ. ಅವನು ಸಮೇತ ನಾವೆಲ್ಲ ಥರದ ವಿಚಾರವನ್ನು ಮಾಡ್ಕೊಂಡಿದ್ದೀವಿ. ನಮ್ಗೆ ಯಾವಾಗ ಮೊನ್ನೆ ನಾವು ಶಿರಸ್ತಾರು ಅವ್ರ ಹತ್ರ ಬಳಿ ಹೋದಾಗ ಆಮೇಲೆ ಅವರು ನಮ್ಗೆ ಹಿಂಗೆ ಆಗಲ್ಲ, ಹಿಂಗೆ ಇದಾಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಅಲ್ಲಿ ನಾವು ಸ್ಪಾಟಲ್ಲಿ ಇದ್ದೀವಿ ಸರ್. ನಮಗೆ ಒಂದು 2.5 ಎಕರೆ ಜಮೀನು ಸ್ಪಾಟಲ್ಲಿದೆ. ಅದು ಬಿಟ್ಟರೆ ನಮ್ಗೆ ಯಾವುದೂ ಇದಿಲ್ಲ. ನಮ್ಗಾಗಿ ಅದನ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತಿರೋದು. ಕಂದಾಧಿಕಾರಿಗಳು ಮಾಡಬೇಕು, ಎಲ್ಲರಿಗೂ ಮಾಡಂಗಿರಿ ಎಲ್ಲರಿಗೂ ಮಾಡಿ. ಇಲ್ಲ ನಮಗೆ ಮಾಡಲ್ಲ ಅಂತಂದ್ರೆ ನಾವು ಯಾರಿಗೂ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅಷ್ಟೇ ನಮ್ಗೆ ಇದು.